ನನ್ನಿಂದಾನೆ ಫೋನ್ ಕಿತ್ಕೊಳ್ತೀಯ ನೋಡಪ್ಪ. ಏಯ್ ವಾಲಿ, ಏನ್ ಮಾಡ್ತೀನಿ ನೋಡ್ತಿರೋ ಭಾವ. ಬೇಡ, ಸುವರ್ಣ, ನಮ್ಮನ್ನ ಬಿಟ್ಬಿಡು ಸುವರ್ಣ, ನಮ್ಮ ಅಣ್ಣನ್ನು ಬಿಟ್ಬಿಡು ಸುವರ್ಣ. ನಾವೆಲ್ಲರೂ ಒಂದೇ ಮನೆಯವರಲ್ವಾ ಸುವರ್ಣ? ಆಸ್ತಿನೆಲ್ಲ ನೀವು ಮಜಾ ಮಾಡ್ತಿದ್ರೆ ಹೊರಗಡೆ ನಾವು ಭಿಕ್ಷೆ ಬೇಡ್ಬೇಕಾ? ಸುವರ್ಣ ಬೇಡ, ನನ್ ಮಾತನ್ ಕೇಳು. ಬೇಡ ಲೈ ವಾಲಿ, ಹೇಳೋ. ಲೈ, ನಿನ್ನ ಅತ್ತೆ ಕಣೋ ಸುವರ್ಣ. ನನ್ನ ತಂಗಿಗೇನು ಮಾಡ್ಬೇಡ. ಬೇಡ ಸುವರ್ಣ, ಶಾಂತನೇನು ಮಾಡ್ಬೇಡ. ನಿನ್ನಾದ್ನಿ ಸುವರ್ಣ, ಏನು ಮಾಡ್ಬೇಡ ಸುವರ್ಣ. ಇಷ್ಟು ದಿನ ನನ್ನ ಮಗನ್ನ ನಿನ್ ಹತ್ರ ಇಟ್ಕೊಂಡು ಮಾಡಬಾರ್ದ ಅವಮಾನ ಮಾಡಿದ್ಯಾ. ಈಗ ನಿನ್ನ ತಂಗಿಗೋಸ್ಕರ ನಾವು ಕೊಡೋ ಅವಮಾನ ಅನುಭವಿಸೋ. ಮಂಡೆ ಮೇಲ್ ಕೂರು. ಅಣ್ಣ, ಕೂತ್ಕೊಳ್ತೀನಿ, ಮಂಡಿಯವ್ರು ಕೂತ್ಕೊಳ್ತೀನಿ. ಅಣ್ಣ, ಅವನೇ ಅಣ್ಣ. ವೈದೇಹಿನ ಸಾಯಿಸಿದ್ದು ಅವನೇ. ನನ್ನ ತಂಗಿ ಇವಾಗ ಎಲ್ಲರೂ ಗುರ್ತು ಹಿಡಿತಾ ಇದ್ದಾಳೆ ಸುವರ್ಣ. ಜೀವನದಲ್ಲಿ ಅವಳಿಗೆ ಸುಖ ಅನ್ನೋದೇ ಇಲ್ಲ. ಬಿಟ್ಬಿಡು, ಬಿಟ್ಬಿಡು ಸುವರ್ಣ. ನನಗೆ ಗುರ್ತು ಹಿಡಿದೇ ಇದ್ದಿದ್ರೆ ಇನ್ನೊಂದು 4 ದಿನ ಬದುಕ್ತಿದ್ಲೇನು. ಈಗ ಬೇರೆ ದಾರಿ ಇಲ್ಲ ದೊಡ್ಡಪ್ಪ. ಬೇಡ ಕಣೋ, ನಿಮ್ ಮತ್ತೆ ಕಣೋ ವಾಲಿ, ಏನು ಮಾಡ್ಬೇಡ ಕಣೋ. ದೊಡ್ಡಪ್ಪ, ನಿನಗೆ ಈ ಗತಿ ಬಂದಿದೆ. ಇನ್ನ ಅತ್ತೆ ಏನು, ಅತ್ತಿಗೆ ಏನು, ತಮ್ಮ ಅಣ್ಣ ಯಾರಾದ್ರೆ ನಂಗೇನು? ನನಗಿಂತ ಸೆಂಟಿಮೆಂಟ್ಸ್ ಎಲ್ಲ ಇಲ್ಲ. ಆದ್ರೆ ನಿನ್ ತಂಗಿ ಇನ್ನ ಜೀವಂತವಾಗಿರ್ಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು. ನಾನೇನ್ ಮಾಡ್ಬೇಕು ಅಂತ ಹೇಳೋ ಮಾಡ್ತೀನಿ. ನನ್ ಸರ್ವಸ್ವನೇ ಕೇಳಿದ್ರು ಕೊಟ್ಬಿಡ್ತೀನಿ. ನನ್ ತಂಗಿ ಜೊತೆಗೆ ಆ ಆಭರಣನೂ ಕೊಟ್ಬಿಡೋ. ಆ ಆಭರಣನೇ ನಮ್ಮ ವಂಶಕ್ಕೆ ಶ್ರೀರಾಮನ ರಕ್ಷೆ ಕಣೋ. ಶ್ರೀರಾಮನ ರಕ್ಷೆ, ಅದರಲ್ಲೂ
ನೀನು ಕೂಡ ನಮ್ಮ ವಂಶದವನೇ ಅಲ್ವೇನೋ ವಾಲಿ? ನೀನು ಕ್ಷೇಮವಾಗಿರ್ಬೇಕು ಅಂದ್ರೆ ಆ ಆಭರಣ ದೇವ್ರಿಗೆ ಸೇರ್ಬೇಕು, ಶಾಪ ಕಳ್ಕೋಬೇಕು. ಈ ಶಾಪ ಪಾಪ ಎಲ್ಲ ನನಗೇನು ಮಾಡೋದಿಲ್ಲ ದೊಡ್ಡಪ್ಪ. ನಾನೇ ಒಂದು ದೊಡ್ಡ ಪಾಪಿ. ಅರ್ಥ ಆಯ್ತಾ? ಸರಿ, ನಿನ್ನ ಒಡವೆ ನಿನಗೆ ಕೊಟ್ಬಿಡ್ತೀನಿ. ಆದ್ರೆ ನಿನ್ನ ಮಗ 1000 ಕೋಟಿ ಬೆಲೆ ಬಾಳೋ ವಂಶದ ಸಂಪತ್ತನ್ನ ಎಲ್ಲೋ ಬಚ್ಚಿಟ್ಟಿದ್ದಾನೆ ಅಲ್ವಾ? ಅದನ್ನ ನಮ್ಗೆ ಒಪ್ಪಿಸ್ಬಿಟ್ಟು ನೀವಿಲ್ಲಿಂದ ಹೋಗ್ಬೇಕಾದ್ರೆ ಆ ದೇವ್ರ ಒಡವೆನೂ ತಗೊಂಡು ಹೋಗಿ. ಹೇಳು ಹೇಳು. ಹಾ, ಸಂಪತ್ತ? ಅದು ಆ ಸಂಪತ್ತ ಇಲ್ಲ ಅಂತ ಇವನು ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಇವನು. ಅದೇ ದೊಡ್ಡಪ್ಪ, ನಿಮಗೆ ನಿಮ್ಮ ಕುಟುಂಬಕ್ಕೆ ನೆಲ ಮಾಳಿಗೆಯಲ್ಲಿ ಸಿಕ್ಕಿರೋ 1000 ಕೋಟಿ ಸಂಪತ್ತನ್ನ ದೇವಾಂಶ ಎಲ್ಲೋ ಬಚ್ಚಿಟ್ಟಿದ್ದಾನಲ್ವಾ? ಅದು ನಿಮಗೆ ಗೊತ್ತಿದ್ರೆ ಹೇಳಿ, ತಗೊಂಡು ಬಿಟ್ಬಿಡ್ತೀವಿ. ಇಲ್ಲ ಅಂದ್ರೆ ದೇವಾಂಶಿಗೆ ಫೋನ್ ಮಾಡಿ ನಮಗೆ ಕೊಡೋದಕ್ಕೆ ಹೇಳಿ. ಹೌದು ಭಾವ, ಆ ಸಂಪತ್ತನ್ನ ನಮಗ್ ಕೊಟ್ಬಿಟ್ರೆ ಆಮೇಲೆ ನಮ್ ಬದುಕು ನಮ್ದು, ನಿಮ್ ವಿಷಯಕ್ಕೆ ಬರೋದೇ ಇಲ್ಲ. ಸಂಪತ್ ಇಲ್ದೇ ಇದ್ರು ದೇವಾಂಶಿಲಿಗೆ ಬರೋ ಹಾಗೆ ಮಾಡ್ಬೇಕು. ಹೇಳಿ. ಸರಿ, ನೀವಿಬ್ರು ಹೇಳ್ದಾಗೆ ಮಾಡ್ತೀನಿ. ಫೋನ್ ಕೊಡು ನನಗೆ. ಈಗಲೇ ನಾನು ದೇವಾಂಶ್ಗೆ ಫೋನ್ ಮಾಡಿ ಹೇಳ್ತೀನಿ. ನಿಮ್ಮ ಫೋನ್ ಬೇಡ ದೊಡ್ಡಪ್ಪ, ನನ್ನ ಫೋನಿಂದಾನೇ ಮಾಡಿ. ದೇವಾಂಶಿಗೆ ಸರಿಯಾಗಿ ಅರ್ಥ ಆಗೋಗಿ ಹೇಳಿ ದೊಡ್ಡಪ್ಪ. ಅಲ್ಲಿ ಅವರು ಆ ಸಂಪತ್ತನ್ನ ನಮ್ಮ ಹುಡುಗರಿಗೆ ಕೊಟ್ಮೇಲೇನೆ ಇಲ್ಲಿಂದ ನೀವು ಜೀವಂತವಾಗಿ ಆಚೆ ಹೋಗಕ್ಕಾಗದು. ಮಾತಾಡಿ ಈಗ. ಹಲೋ ದೇವಾಂಶ್. ಅಪ್ಪ, ನಾನೇ ಮಾತಾಡ್ತಿದ್ದೀನಿ. ಇದ್ಯಾವ ನಂಬರು? ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ದೇವರ ಆಭರಣ ಸಿಕ್ಕಿದೆ ಕಣೋ. ಹೌದಾ? ಎಲ್ಲಿ ಅಪ್ಪ? ಹೇಳ್ತೀನಿ, ಆದ್ರೆ ಅದು ನಮಗ್ ಸಿಗ್ಬೇಕು ಅಂತಂದ್ರೆ ನಮ್ಮ ವಂಶಕ್ಕೆ ಸೇರಿದ ಸಂಪತ್ತು ಸಿಕ್ಕಿದೆಯಲ್ಲ, ಅದನ್ನ ಅವ್ರು ಕೊಡ್ಬೇಕಂತೆ. ಆಗ ನಿಮ್ಮತ್ತೆನ ಬಿಟ್ಟು ದೇವರ ಆಭರಣಗಳನ್ನ ಕೊಡ್ತಾರೆ. ಇಲ್ಲ ಅಂದ್ರೆ ನಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದೀರಪ್ಪ? ನಿಮ್ಮಪ್ಪ ಹೇಳಿದ್ ಕೇಳಿಸ್ಕೊಂಡಿಯಲ್ಲ. ಒಳ್ಳೆ ಮಾತಲ್ಲಿ ಆ ಸಂಪತ್ತು ಸಿಕ್ಕಿರೋ ಗುಡಿ ಹತ್ರ ಹೋಗಿ ಅದನ್ನು ಹೊರಗೆ ತಂದು ಅಲ್ಲಿ ಕಾಯ್ತಿರೋ ನಮ್ಮ ಹುಡುಗರ ಕೈಲಿ ಕೊಡು. ಇಲ್ಲ ಅಂದ್ರೆ ನಿಮ್ಮಪ್ಪ ಮತ್ತೆ ಅತ್ತೆ ಇಬ್ರು ಸಾಯ್ತಾರೆ. ಏಯ್, ಯಾರು ನೀನು? ನಾನು ಯಾರು ಅನ್ನೋದು ನಿನಗೆ ಬೇಕಾಗಿಲ್ಲ, ಅರ್ಥ ಆಯ್ತಾ? ನಿನಗೆ ಬೇಕಾಗಿರೋದು ನಿಮ್ಮಪ್ಪ ನಿಮ್ಮತ್ತೆ ದೇವ್ರ ಒಡವೆಗಳು. ನನಗೆ ಬೇಕಾಗಿರೋದು 1000 ಕೋಟಿ ಬೆಲೆ ಬಾಳೋ ಸಂಪತ್ತು. ಅದು ಬೇಕು. ಏಯ್ ವಾಲಿ! ಏಯ್, ವಾಲಿನ? ಯಾರೋ ಅವನು? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೋ? ಸುಮ್ಮನೆ ನಿನ್ ಬುದ್ಧಿ ಉಪಯೋಗಿಸೋದ್ ಬಿಟ್ಟು ಹೇಳಿದ್ದನ್ ಮಾಡು. ಹಲೋ ಹಲೋ ಅಪ್ಪ, ಬಾವಾ, ಒಡವೆಗಳು ವಾಲಿ ಹತ್ರನೇ ಇದೆ ಅಲ್ವಾ? ಮತ್ತೆ ಮಾವನ್ನ ಯಾರೋ ಬಂಧಿಸಿದ್ದಾರೆ ಅಂದ್ರೆ ಹೇಗೆ? ಹ, ವಾಲಿ ಅಲ್ವಾ? ನನಗೂ ಅದೇ ಅನುಮಾನ ವೈದೇಹಿ. ಇದು ವಾಲಿ ಕೆಲಸನೇ ಅನ್ನಿಸ್ತಾ ಇದೆ. ಆದ್ರೆ ವಂಶಕ್ಕೆ ಸೇರಿದ ಸಂಪತ್ತಿಲ್ಲ ಅಂತ ಅಪ್ಪನಿಗೆ ಗೊತ್ತಿದೆ ಅಲ್ವಾ? ಆದ್ರೂ ಅಪ್ಪ ಯಾಕೆ ಆ ಥರ ಕೇಳಿದ್ರು? ಅವ್ರನ್ನ ನಂಬಿಸೋದಕ್ಕೋಸ್ಕರ ಹಾಗೆ ಹೇಳಿದ್ರಾ? ಅಮ್ಮ, ದೇವಾಂಶ್ ಇಲ್ಲಿಗೆ ಬರ್ತಾ ಇದ್ದಾನೆ. ಸಂಪತ್ತು ನಮ್ ಕೈವಶ ಆಗುತ್ತೆ. ಲೇ, ಅನ್ಯಾಯ ಕಣೋ. ಆದ್ರೂ ದೇವಾಂಶ್ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನಾನು ಇರ್ತೀನಿ ಕಣೋ.
ಆದ್ರೆ ನಿಮ್ ಮತ್ತೇನಾದ್ರೂ ಬಿಟ್ಬಿಡೋ. ಯಾಕೆ ಅರ್ಜೆಂಟು ದೊಡ್ಡಪ್ಪ? ದೇವಾಂಶ್ ಹೋಗ್ಲಿ, ಸಂಪತ್ತನ್ ಕೊಡ್ಲಿ, ಇಬ್ರನ್ನು ಒಟ್ಟಿಗೆ ಕಳಿಸ್ಕೊಡ್ತೀನಿ. ಏನಂತೀರಾ? ಇವಾಗ ಏನು ಮಾಡೋದು ದೇವಾಂಶ್? ಎಲ್ಲಿ ಹೋಗೋದು ಇವಾಗ? ದೇವಸ್ಥಾನಕ್ಕ ಇಲ್ಲ ವಾಲಿ ಹತ್ರನಾ? ದೇವಸ್ಥಾನ ಹತ್ರ ಹೋಗಿ ಏನು ಮಾಡೋದು? ಸಂಪತ್ತು ಅಲ್ಲಿಲ್ಲದೆ ಇರೋದ್ರಿಂದ ಹೋದ್ರೂ ಸಿಕ್ಕಾಕೋತೀವಿ. ನನಗೆ ಯಾಕೋ ವಾಲಿ ಮೇಲೆ ಅನುಮಾನ ಬರ್ತಾ ಇದೆ. ಮೊದಲು ಅಲ್ಲಿಗೆ ಹೋಗೋಣ. ನನ್ನ ಅನುಮಾನ ನಿಜ ಆಗಿದ್ರೆ ಆಭರಣದ ಜೊತೆಗೆ ಅಪ್ಪ ಅತ್ತೆ ಇಬ್ರನ್ನು ಕಾಪಾಡ್ಕೋಬಹುದು. ಮೊದಲು ವಾಲಿ ಹತ್ರಕ್ಕೆ ಹೋಗೋಣ. ದೇವಾಂಶ್ ಸ್ವಲ್ಪತ್ರಲ್ಲೇ ದೇವಸ್ಥಾನದ ಹತ್ರ ಬರ್ತಾನೆ. ಅವನು ಅಲ್ಲಿ ಸಂಪತ್ ಕೊಡ್ತಿದ್ದ ಹಾಗೇನೆ ಅದನ್ನ ನೀವು ಅಲ್ಲಿಂದ ಶಿಫ್ಟ್ ಮಾಡಿ. ಅದನ್ನ ನೀವು ನೋಡಿದ್ಮೇಲೆ ತುಂಬ ಬುದ್ಧಿ ಉಪಯೋಗಿಸಕ್ಕೆ ಹೋಗ್ಬಿಡಿ. ನನ್ನಿಂದ ಇರುವೇನೂ ತಪ್ಪಿಸ್ಕೊಳಕ್ಕಾಗಲ್ಲ, ಗೊತ್ತು ತಾನೆ. ಅಲ್ಲಿಗೆ ನಾನು ದೇವಾಂಶ್ ಬರೋ ಅಷ್ಟರಲ್ಲಿ ಬರ್ತೀನಿ ಬಿಡಿ. ಇಲ್ಲೊಂದು ಚಿಕ್ಕ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಬರ್ತೀನಿ. ನೀವು ಹೊರಡಿ. ಏಯ್, ನಮ್ಮ ಗಾಡಿ ಬೇಡ. ಹೊರಗಡೆ ನಮ್ಮ ದೊಡ್ಡಪ್ಪನ ಕಾರಿದೆ, ನೋಡೋಕೆ ಚೆನ್ನಾಗಿದೆ, ಅದನ್ನು ತಗೊಂಡೋಗಿ. ನನ್ನ ಮಗ ಬಂದ ಕಣೋ. ನೋಡು, ನನ್ನ ಮಗ ಬಂದಾಯ್ತು. ಇವಾಗ ಏನು ಮಾಡೋದು ದೇವಾಂಶ್? ಅವನು ಖಂಡಿತ ಇಲ್ಲೇ ಎಲ್ಲೋ ಇರಬೇಕು. ಮಹೇಂದ್ರ, ನೀನು ಆ ಕಡೆ ಹುಡ್ಕೋ. ಹಾ, ವೈದೇಹಿ, ನಾವಿಬ್ರು ಈ ಕಡೆ ಹೋಗೋಣ. ಲೇ ವಾಲಿ, ನನ್ನ ಮಾತನ್ನ ಕೇಳೋ. ಸಾಯಿಸ್ಬಿಡ್ತೀನಿ ಅಷ್ಟೇ ಈಗ. ದೇವಾಂಶ್, ಇದು ಲಾಕ್ ಆಗಿದೆ ದೇವಾಂಶ್. ಒಂದ್ ವೇಳೆ ಒಳಗಡೆ ಯಾರಾದರೂ ಇದ್ರೆ? ಒಳಗಡೆ ಇದ್ರೆ ಹೊರಗಡೆಯಿಂದ ಯಾರು ಲಾಕ್ ಮಾಡ್ತಾರೆ? ಯಾವುದಕ್ಕೂ ಒಂದ್ಸಲ ಇದ್ರೊಳಗಡೆನೂ ನೋಡ್ಬಿಡೋಣ. ದೇವಾಂಶ್, ಏನಾದ್ರೂ ಮಾತಾಡಿದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ. ಬೇಗ ಹೊಡೆದು ಹಾಕೋಣ. ಕಲ್ಲೇನಾದ್ರೂ ಸಿಗ್ಬೋದಾ ನೋಡು ಮಹೇಂದ್ರ. ಇರು ಮಹೇಂದ್ರ. ಅವರು ಇಲ್ಲಿಲ್ಲ. ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಇವಳು ಸಾಯಿಸ್ಬಿಡ್ತೀನಿ ಖಂಡಿತ. ಈಗ ಬಾಯಿ ಮುಚ್ಕೋ, ಕಿರ್ಚ್ಬೇಡ.
ಟ್ರ್ಯಾಕರ್ ಮೂವ್ ಆಗ್ತಾ ಇದೆ. ಅವ್ರು ಆಚೆ ಇದ್ದಾರೆ. ಈ ಕಡೆನೇ ಬರ್ತಾ ಇದ್ದಾರೆ. ಹೇ, ನಿಂತ್ಕೊಳ್ಳಿ. ಯಾರು ನೀವು? ನಾನು ಭಿಕ್ಷೆ ಬೇಡೋನಪ್ಪ. ರಾತ್ರಿ ಹೊತ್ತು ಇಲ್ಲಿ ಬಂದು ಮಲಗ್ತೀನಿ. ಟ್ರ್ಯಾಕರ್ ಇವ್ರ ಕಡೆ ಯಾಕೆ ತೋರಿಸ್ತಾ ಇದೆ? ಫೋನ್ ಏ ಫೋನ್ ಎಲ್ಲ ಇಲ್ಲಿ ನೋಡಿ ದೇವಾಂಶ್. ಈ ಫೋನ್ ನಿನ್ಗೆ ಎಲ್ಲಿ ಸಿಕ್ತು? ಯಾರು ಕೊಟ್ಟಿದ್ದು? ಅದಾ ಆಗ್ಲೇ ಯಾರೋ ಕುಣ್ಕೊಂಡು ಹೋಗ್ತಿದ್ರು, ಫೋನ್ ಬೀಳ್ಸ್ಕೊಂಡೋದ್ರು. ನಾನು ಅದನ್ನು ತಗೊಂಡೆ. ಫೋನ್ ತಗೊಂಡು ದುಡ್ಡು ಕೊಡ್ರಪ್ಪ. ಹೇಯ್, ನಿಜ ಹೇಳು, ಯಾರು ಕೊಟ್ಟಿದ್ದು ನಿನಗೆ? ಇಲ್ಲಿಗೆ ಯಾರು ಬರಲಿಲ್ವಾ? ಇಲ್ಲಪ್ಪ, ಯಾರೂ ಬಂದಿಲ್ಲ. ಫೋನ್ ನನಗೆ ಸಿಕ್ತು. ಇವಾಗ ಏನ್ ಮಾಡೋದು ಬಾವಾ? ವಾಲಿ ಎಲ್ಲಿದ್ದಾನೆ? ಅಮ್ಮ ಮಾವ ಇಬ್ರು ಎಲ್ಲಿದ್ದಾರೆ? ಛೇ, ಇವ್ ನಿಜ ಹೇಳ್ತಾ ಇದ್ದಾನ? ವಾಲಿಲಿಗೆ ಬಂದಿಲ್ವಾ? ಏನ್ ಮಾಡೋದು ಬಾವಾ? ಈಗ ವಾಲಿ ಎಲ್ಲಿದ್ದಾನೆ ಅಂತ ಹೇಗ್ ತಿಳ್ಕೊಳ್ಳೋದು? ಹುಡ್ಕೋಣ ಬಾ ದೇವಾಂಶ್. ಬೇಡ ಮಹೇಂದ್ರ, ನನ್ಗೆ ಯಾಕೋ ಇಲ್ಲಿಂದ ಹೋಗೋಕ್ ಮನ್ಸೇ ಆಗ್ತಾ ಇಲ್ಲ. ಯಾವುದಾದ್ರೂ ಒಂದು ಪರಿಹಾರ ಸಿಗೋವರೆಗೂ ಇಲ್ಲೇ ಇರೋಣ. ಅಮ್ಮ, ಒಂದ್ಸರಿ ಅವನಿಗೆ ಫೋನ್ ಮಾಡು. ಹೊರಟೋದ್ರಾ? ಇಲ್ಲಪ್ಪ, ಇಲ್ಲೇ ಇದ್ದಾರೆ. ಇಷ್ಟು ಬೇಗ ಹೋಗಲ್ಲ ಅನ್ಸುತ್ತೆ. ನೀವೇ ಏನಾದರೂ ಮಾಡಿ ಅವ್ರನ್ನ ಕಳಿಸ್ಬೇಕು. ಸರಿ, ಹೇಗಾದ್ರೂ ಮಾಡಿ ನಾನೇ ಅವನನ್ನು ಕಳಿಸ್ತೀನಿ. ನಾನೇ ನೋಡ್ಕೋತೀನಿ. ಲೈ, ಬಿಟ್ಬಿಡೋ. ಬಿಟ್ಬಿಡ್ತೀನಿ ದೊಡ್ಡಪ್ಪ. ಒಂದು ಕೆಲಸ ಮಾಡು, ಇವಾಗ ನೀನು ಫೋನಿಂದ ದೇವಾಂಶಿಗೆ ಫೋನ್ ಮಾಡು. ಬೇಡ ಕಣೋ, ಇರು, ಮಾಡ್ತೀನಿ. ಫೋನ್ ಮಾಡು ಮತ್ತೆ ಅವನಿಗಿವಾಗ. ಆದರೆ ನೀನು ಏನೂ ಆಗಿಲ್ದೇ ಇರೋ ಥರ ಮಾತಾಡಬೇಕು. ಆಗಲೇ ಯಾಕೆ ಹಂಗೆ ಮಾತಾಡಿದ್ರಿ? ನಿಮ್ಮನ್ನು ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಕೇಳ್ತಾನೆ. ಅಯ್ಯೋ, ನಾನು ಯಾವ ಫೋನು ಮಾಡಿಲ್ಲವಲ್ಲ, ನನ್ನ ಧ್ವನಿಲಿ ಬೇರೆ ಯಾರೋ ಮಾತಾಡಿರ್ಬೇಕು. ಅದನ್ನ ನೀನು ತಲೆಗೆ ಹಚ್ಕೊಳಕ್ ಹೋಗ್ಬೇಡ ಅಂತ ಹೇಳು. ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಇಲ್ಲೇ ಆಯುರ್ವೇದ ಸೆಂಟರ್ ಹತ್ರ ಇದೀವಿ ಅಂತ ಹೇಳು. ಹೇಳಲ್ಲ. ನಾನು ಏನೇ ಮಾಡಿದ್ರು ನೀನ್ ನಮ್ಮನ್ ಬಿಡಲ್ಲ ಅಂತ ನನಗೆ ಗೊತ್ತಾಗೋಯ್ತು. ನಾನು ಹೇಳೋದಿಲ್ಲ ಕಣೋ. ಹೇಳಲ್ವಾ ದೊಡ್ಡಪ್ಪ? ಹೇಳಲ್ವಾ? ಹೇಳಲ್ಲ. ಹೇಳಲ್ವಾ? ಹೇಳಲ್ವಾ? ಏಯ್ ವಾಲಿ, ಬಿಟ್ಬಿಡೋ ವಾಲಿ. ಏಯ್ 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 ವಾಲಿ, ಹೇಳ್ತೀನೋ, ನಾನು ಹೇಳ್ತೀನಿ. ಹೇಳು ಮತ್ತೆ. ಹೇಳ್ತೀನೋ, ಹೇಳು. ಹೇಳ್ತೀನೋ, ಅವ್ನು ಹೇಳು. ಹೇಳ್ತೀನೋ. ಅವ ಗಂಡು ಬಿಚ್ಚು. ತಗೋ ನೀನ್ ಫೋನು. ಲೈ ಲೈ ಫೋನ್ ಮಾಡು. ಫೋನ್ ಮಾಡು.